ಕುಂಭರಾಶಿ ಕುಂಭರಾಶಿಯವರಿಗೆ ಅತ್ಯಂತ ರಾಜಯೋಗ ಕೊಡುವಂಥ ತಿಂಗಳು ಇದಾಗಿರುತ್ತೆ. ಈ ಒಂದು ತಿಂಗಳಲ್ಲಿ ಕುಂಭರಾಶಿಯವರು ಅಂತಿಂಥ ಯೋಗ ಅಲ್ಲ ರೀ. ಅವರು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಇವಾಗ ಏನಾದರೂ ಕುಂಭರಾಶಿಯಲ್ಲಿ ಮಕ್ಕಳೇನಾದರೂ ಹುಟ್ಟುಬಿಟ್ರೆ ಸಿಕ್ಕಾಪಟ್ಟೆ ಯೋಗದಲ್ಲಿ ಹುಡ್ತೀರ. ಯಾಕಪ್ಪ ಅಂತಂದರೆ ನೋಡಿ, ನಿಮ್ಮ ಕುಂಭರಾಶಿಯ 11ನೇ ಮನೆಗೆ ಎಲ್ಲ ಗ್ರಹಗಳು ಶುಕ್ರ, ಸೂರ್ಯ ಮತ್ತು ಕುಜ, ಬುಧ ಒಟ್ಟೊಟ್ಟಿಗೆ ಬಂದಿದ್ದಾವೆ. ಏನು ಕೆಲಸ ಮಾಡಿ ನಿಮ್ಮದೇ ಯೋಗ, ನೀವೇನು ಕೆಲಸ ಮಾಡ್ತಿರ್ತೀರೋ ಅದರಲ್ಲಿ ಮುನ್ನುಗ್ಗಿ ಒಂದು ತಿಂಗಳು ಕುಂಭರಾಶಿಯವರು ಎಂಥ ಕೆಲಸ ಮಾಡಿದ್ರು ಕಂಪ್ಲೀಟು ಈ ರಾಜಯೋಗವನ್ನು ಮಿಸ್ ಮಾಡ್ಕೊಳ್ಬೇಡಿ. ಈ ಕುಂಭರಾಶಿಯವರು ಅತಿ ಹೆಚ್ಚು ಟೈಮ್ ವೇಸ್ಟ್ ಮಾಡ್ದಿರೋ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಂದು ತಿಂಗಳು ಸಿಕ್ಕಾಪಟ್ಟೆ ಯೋಗದಲ್ಲಿರ್ತೀರ, ಸಿಕ್ಕಾಪಟ್ಟೆ ದುಡ್ಡು ಸಂಪಾದನೆ ಮಾಡ್ತೀರಾ. ನೀವು ಏನೇ ಕೆಲಸ ಮಾಡಿ ಅದರಲ್ಲಿ ಖಂಡಿತ ಜಯ ನಿಮ್ಮದೇ. ಅದು ಹೆಂಗಸರಾಗಿರ್ಬೋದು ಗಂಡಸರಾಗಿರ್ಬೋದು, ಮಕ್ಕಳೇನಾದರೂ ಹುಟ್ಟಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಯೋಗ, ಸಿಕ್ಕಾಪಟ್ಟೆ ರಾಜಯೋಗ, ಸಿಕ್ಕಾಪಟ್ಟೆ ಅದೃಷ್ಟ ತರುವಂಥ ತಿಂಗಳು ಕುಂಭರಾಶಿಯವ್ರಿಗೆ. ಈ ಒಂದು ಡಿಸೆಂಬರ್ 15ರಿಂದ ಜನವರಿ 15ರವರೆಗೂ ಎಂಥದ್ದೇ ಮಾಡಿ ನಿಮ್ಮ ಕೆಲಸ ಕಾರ್ಯ ಸೂಪರ್ ಕ್ಲಿಕ್ಕು.